ತಿಳಿದುಕೊಳ್ಳುವವರಾಗಿರೋಣ. ಯೋನನು ಪ್ರವಾದಿಯಾಗಿದ್ದನು. ಇವನು ದೇವರ ಮಾತಿಗೆ ಅವಿಧೇಯನಾಗಿ ಅನೇಕ ಸಂಕಷ್ಟಗಳನ್ನು ಎದುರಿಸಿದನು. ಕೊನೆಗೆ ದೇವರು ಉಂಟು ಮಾಡಿದ ಪರಿಸ್ಥಿತಿಗಳ ನಿಮಿತ್ತ ಯೋನನು ದೇವರ ಉದ್ದೇಶಕ್ಕೆ ಒಳಗಾಗಿ ನಿನಿವೆ ಪಟ್ಟಣದ 1,20,000 ಜನರ ರಕ್ಷಣೆಗೆ ಕಾರಣನಾದನು. ದೇವರು ನಿನಿವೆ ಪಟ್ಟಣದ ದುಷ್ಟತ್ವವನ್ನು ಖಂಡಿಸುವಂತೆ ಯೋನನಿಗೆ ತಿಳಿಸಿದನು. ಆದರೆ ಯೋನನು ನಿನಿವೆಗೆ ಹೋಗಲು ಒಪ್ಪದೆ ತಾರ್ಷಿಷಿಗೆ ಓಡಿ ಹೋಗಬೇಕೆಂದು ಆಲೋಚಿಸಿ ತಾರ್ಷಿಷಿಗೆ ಹೋಗುವ ಹಡಗನ್ನು ಕಂಡು ಆ ಹಡಗಿನಲ್ಲಿ ಹತ್ತಿದನು. ನಂತರ ದೇವರು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸುವಂತೆ ಮಾಡಿದ್ದರಿಂದ ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. ಆಗ ನಾವಿಕರು ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟರು. ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ ಹಡಗಿನ ಸಾಮಗ್ರಿಗಳನ್ನು ಸಮುದ್ರದಲ್ಲಿ ಬಿಸಾಡಿ